ಅಷ್ಟು ಟೇಸ್ಟ್ ಇರುತ್ತೆ ಇದು. ಓಕೆ. ಆಮೇಲೆ ವಿತೌಟ್ ಶುಗರ್, ಡೈರೆಕ್ಟ್ ಈಟಿಂಗ್ ಪರ್ಪಸ್ ಈ ಫ್ರೂಟ್. ಯಾವ್ದು ಜ್ಯೂಸ್ ಅಲ್ಲ, ಡೈರೆಕ್ಟ್ ನೀವು ಆಪಲ್ ಎಲ್ಲ ಯಾವ ತರ ಕಟ್ ಮಾಡಿ ಫ್ರೂಟ್ ನ. ನಮ್ಮ ಹತ್ರ 200 ರಿಂದ 250 ವೆರೈಟಿದು ಫ್ರೂಟ್ ಪ್ಲಾಂಟ್ ಸಿಗುತ್ತೆ. ನಮ್ಮ ಹತ್ರ ಕಾಶ್ಮೀರ್ ಐಟಮ್ದು ಎಲ್ಲ ಸಿಗುತ್ತೆ. ನೋಡಿ ಎಷ್ಟು ದೊಡ್ಡದಾಗಿದೆ. ಸ್ನೇಹಿತರೆ, ನಾಳೆಯಿಂದ ಕೃಷಿ ಮೇಳ ಸ್ಟಾರ್ಟ್ ಆಗ್ತಿದೆ. ಬೆಂಗಳೂರಿನ GKVK ಕ್ಯಾಂಪಸ್ ಅಲ್ಲಿ ನಡೀತಾ ಇರೋಂಥದ್ದು. ಬನ್ನಿ, ಇವತ್ತಿನ ದಿನ ಬಂದಿದ್ದೀನಿ. ನಾಳೆಗೆ ಯಾವ ತರ ಎಲ್ಲ ಸಿದ್ಧತೆಗಳನ್ನ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ, ಟ್ರ್ಯಾಕ್ಟರ್ಗಳೆಲ್ಲ ಇಡ್ತಾ ಇದಾರೆ. ಇನ್ನು ನನ್ನ ಹಿಂದೆ ನೋಡಿ ಸ್ನೇಹಿತರೆ, ರೈತರಿಗಾಗಿ ಮುದ್ದೆ ಊಟನ ಮಾಡಿದ್ದಾರೆ. ಕೇವಲ 50 ರೂಪಾಯಿ ಅಷ್ಟೇ. ಇನ್ನು ನಾಳೆಯಿಂದ ಇದು ಪ್ರಾರಂಭ ಮಾಡ್ತಾರೆ ನೋಡಿ. ನನ್ನ ಹಿಂದೆ ನೋಡಿ ಸ್ನೇಹಿತರೆ, ಇಲ್ಲಿ ಹೂವಿನಿಂದ ಯಾವ ತರ ಎಲ್ಲ ಡಿಸೈನ್ಸ್ ಮಾಡಿದ್ದಾರೆ ಅಂತ ರೆಡಿ ಮಾಡ್ತಾ ಇದ್ದಾರೆ ನಾಳೆಗೋಸ್ಕರ. ನೋಡಿ, ನೋಡಿ ಇಲ್ಲಿ ಕರ್ನಾಟಕನ ಯಾವ ರೀತಿ ಮಾಡಿದ್ದಾರೆ ಹೂವಿಂದ. ನೋಡಿ ಸ್ನೇಹಿತರೆ, ಇಲ್ಲಿ ಯಾವ ತರ ಮಾಡಿದ್ದಾರೆ ಹೂವಿನಿಂದ. ಹಸು ಮತ್ತೆ ಅಲ್ಲೊಂದು ಮನೆ ಕೂಡ ಮಾಡಿದ್ದಾರೆ. ಹಳ್ಳಿಲಿ ಯಾವ ತರ ಇರುತ್ತೆ ಆ ತರ ರೀಕ್ರಿಯೇಟ್ ಮಾಡಿದ್ದಾರೆ ಹೂವಿನಿಂದ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನೋಡಿ ಹಸುಗಳು ಯಾವ ತರ ಇದೆ ಅಂತ, ಹೂವಿನಿಂದ ಮಾಡಿರೋಂಥ ಹಸುಗಳು. ನೋಡಿ, ಟ್ರ್ಯಾಕ್ಟರ್ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ. ಇಲ್ಲಿ ನಾನು ಹಿಂದೆ ನೋಡಿ ಇನ್ನೂ ರೆಡಿ ಮಾಡ್ತಾ ಇದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಅಲ್ಲಿ ನೋಡಿ ಕರ್ನಾಟಕ ಮ್ಯಾಪ್ ಮಾಡಿದ್ದಾರೆ. ಆ ಕಡೆ ಒಂದು ಆನೆ, ಜಿಂಕೆ ಕೂಡ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ, ಬನ್ನಿ ತೋರಿಸ್ತೇನೆ. ನೋಡಿ, ಸೊಪ್ಪುಗಳೆಲ್ಲ ಹಾಕ್ಬಿಟ್ಟು ಆನೆಗಳನ್ನ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ. ಇನ್ನು ಅಂಗಡಿಗಳೆಲ್ಲ ಹಾಕಕ್ಕೆ ರೆಡಿ ಮಾಡ್ತಾ ಇದಾರೆ, ಯಾವ ತರ ಮಾಡ್ತಿದ್ದಾರೆ ಅಂತ. ಇನ್ನು ನಾಳೆಗೆಲ್ಲ ಫುಲ್ ಜನ ತುಂಬಿಕೊಂಡಿರ್ತಾರೆ ನೋಡಿ. ನೋಡಿ, ಎಲ್ಲ ರೆಡಿ ಮಾಡ್ತಾ ಇದಾರೆ ಅಂಗಡಿಗಳು. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ ನನ್ನ ಹಿಂದೆ ನೋಡ್ಬೋದು ಸೂರ್ಯಕಾಂತಿ ಚೆಂಡು ಹೂಗಳಿದೆ. ಇದು ಬೇರೆ ಬೇರೆ ತಳಿಗಳನ್ನ ರೆಡಿ ಮಾಡಿ ಇಲ್ಲಿ ಬೆಳೆಸಿರೋಂಥದ್ದು. ನೋಡಿ ಯಾವ ತರ ಇದೆ ಅಂತ. ನೋಡಿ, ಇಲ್ಲಿ ಕಾಣಿಸ್ತಿರೋದು ಸೋಯಾ ಅವರೆ. ಇಲ್ಲಿ ಕಾಣಿಸ್ತಿದ್ಯಲ್ಲ
ಅವ್ರೆ. ಇಲ್ಲಿ ನೋಡ್ತಾ ಇರ್ಬೋದು ಬೇರೆ ಬೇರೆ ತಳಿಗಳು, ಬೇರೆ ಬೇರೆ ಗಿಡಗಳೆಲ್ಲ ಇದೆ ನೋಡಿ. ಈ ಕಡೆ ರೈಟ್ ಸೈಡ್ ಬಂದ್ರೆ ನಿಮ್ಗೆ ಸೂರ್ಯಕಾಂತಿ ಹೂವ ಇದೆ ನೋಡಿ. ಇಲ್ಲಿ ಕಾಣಿಸ್ತಿರೋದೆಲ್ಲ ಸೂರ್ಯಕಾಂತಿ ಹೂವ. ನೋಡಿ ಇಲ್ಲಿ ಸೈಡಲ್ಲೆಲ್ಲ ನಿಮ್ಗೆ ಚೆಂಡು ಹೂವ ಕಾಣಿಸಬಹುದು ನೋಡಿ ಸ್ನೇಹಿತರೆ. ಇಲ್ಲಿ ಹಿಂದೆ ಕಾಣಿಸ್ತಿರೋದೆ ಸೂರ್ಯಕಾಂತಿ ಗಿಡ ನೋಡಿ ಯಾವ ತರ ಇದೆ. ಎಲ್ಲ ಆ ಕಡೆ ತಿರ್ಕೊಂಬಿಟ್ಟಿದೆ. ಬನ್ನಿ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಹಲವಾರು ತಳಿಗಳು, ಹಲವಾರು ವಿಶೇಷ ಗಿಡಗಳು ಇಲ್ಲೆಲ್ಲ ಬೆಳೆಸಿದ್ದಾರೆ ನೋಡಿ ಯಾವ ತರ ಇದೆ. ಇಲ್ಲಿ ನಾನು ಹಿಂದೆ ನೋಡ್ಬೋದು ಈ ಅಲಂಕಾರಿತ ಗಿಡಗಳು ಏನಿದೆ ಇಲ್ಲಿ ಬೆಳೆಸಿದ್ದಾರೆ ನೋಡಿ. ಇಲ್ಲಿ ಯಾವ ತರ ತಳಿ ಇದೆ ಅಂತ ನೋಡಿ. ನೋಡಿ ಇದೆಲ್ಲ ವೈಟ್ ಮತ್ತೆ ಪಿಂಕ್ ಇದೆ, ಮತ್ತೆ ಆ ಕಡೆ ಒಂದು ರೆಡ್ ಕಲರ್ ಇದೆ, ಆ ಕಡೆ ಇನ್ನೂ ಆ ಕಡೆ ವೈಟ್ ಕಲರ್ ಇದೆ ನೋಡಿ. ನೋಡಿ ಯಾವ ತರ ಇದೆ ಗಿಡ. ನಾನು ಇದನ್ನ ಕಬ್ಬು ಅನ್ಕೊಂಡ್ಬಿಟ್ಟೆ, ಬಟ್ ಇದು ಕಬ್ಬಲ್ಲ, ಇದೊಂಥರ ಹುಲ್ಲು ನೋಡಿ. ಇದು ನೆಪಿಯರ್ ಹೈಬ್ರಿಡ್ ಹುಲ್ಲು ಅಂತ. ಹೆಚ್ಚು ಕಮ್ಮಿ ನೋಡಿ ಎಷ್ಟು ಹೈಟ್ ಇದೆ ಅಂತ ಹುಲ್ಲು ಇದು ನೋಡಿ. ನೋಡಿ ಯಾವ ತರ ಇದೆ ಕಬ್ಬು ಗಿಡ ತರ, ಎಷ್ಟು ದೊಡ್ಡದಾಗಿದೆ. ಇನ್ನು ಈ ಕಡೆ ನೋಡಿ ಸ್ನೇಹಿತರೆ, ಲೆಫ್ಟ್ ಅಲ್ಲಿ ಏನಿದೆ ಇದು ಪಾಪಸ್ ಕಲಿ ತರ ಇದೆ, ದೊಡ್ಡ ದೊಡ್ಡದಾಗಿದೆ ನೋಡಿ. ಮುಳ್ಳು ರಹಿತ ಪಾಪಸ್ ಕಳ್ಳಿ ಇದು. ಇದು ಮುಳ್ಳು ರಹಿತ ಪಾಪಸ್ ಕಳ್ಳಿ ಅಂತ ನೋಡಿ. ನೋಡಿ ಎಷ್ಟು ದೊಡ್ಡದಾಗಿದೆ. ಇಲ್ಲಿ ನೋಡಿ ಸೈಕಲ್ ವೀಡರ್ ಅಂತ. ಇಲ್ಲಿ ನೋಡಿ ಒಣ ಹುಲ್ಲಿನ ಹೊದಿಕೆ ಅಂದ್ರೆ ಇದು ನೋಡಿ ಗಿಡದ ಮೇಲೆ ಯಾವ ತರ ಹಾಕಿದ್ದಾರೆ ಹುಲ್ಲು. ಸಾಮಾನ್ಯವಾಗಿ ನಾವೆಲ್ಲ ಮನೆಯಲ್ಲಿ ಹಳ್ಳೆಣ್ಣೆ ಉಪಯೋಗಿಸ್ತೀರಿ, ಬಟ್ ಹಳ್ಳೆಣ್ಣೆ ಹೇಗೆ ಮಾಡ್ತಾರೆ, ಯಾವ ತರ ಗಿಡದಿಂದ ಬರುತ್ತೆ ಅಂತ ಗೊತ್ತಿಲ್ಲ ಇಲ್ಲ ಯಾರಿಗೂ. ನೋಡಿ ಇದೇ ಗಿಡದಿಂದ, ಇದು ಬೀಜದಿಂದ ಹಳ್ಳೆಣ್ಣೆ ಮಾಡೋದು ನೋಡಿ. ಇಲ್ಲಿದೆ ಯಾವ ತರ ಇದೆ ಅಂತ ತಳಿ, ಅರಳು ತಳಿ ಅಂತ ನೋಡಿ. ಇದ್ರಲ್ಲೇ ನಿಮ್ಗೆ 3-4 ವೆರೈಟಿ ಇದೆ. ಇದ್ರಲ್ಲಿ ನೋಡಿ ಎಲೆ ಎಲ್ಲ ಒಂಥರ ಗ್ರೀನ್ ಇದೆ ಇದು. ಇನ್ನು ಈ ಕಡೆ ಬಂದ್ರೆ ನಿಮ್ಗೆ ನೋಡಿ ಫುಲ್ ಗ್ರೀನ್ ಇದೆ ಇದು ಎಲೆ. ನೋಡಿ ಇದೇ ಬೇರೆ ತರ ಇದೆ ತಳಿ ನೋಡಿ. ನಾನು ಹಿಂದೆ ಇರೋದೇ ಎಳ್ಳಿನ ಗಿಡ, ಹುಚ್ಚೆಳ್ಳು ಅಂತಾರಲ್ಲ ಅದು, ಯಾವ ತರ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಿರೋದು ಎಳ್ಳಿನ ಗಿಡ, ಹುಚ್ಚೆಳ್ಳು ಅಂತಾರಲ್ಲ ಅದು ನೋಡಿ. ಸ್ನೇಹಿತರೆ ಇಲ್ಲಿ ಕಾಣಿಸ್ತಿರೋದೆ ಸೋಯಾ ಅವರೆ, ಯಾವ ತರ ಇದೆ ಅಂತ ಸ್ನೇಹಿತರೆ. ಇಲ್ಲಿ ನಾನು ಹಿಂದೆ ಕಾಣಿಸ್ತಿರೋದೆ ರಾಗಿ ತಳಿ ನೋಡಿ. ಇಲ್ಲಿ ಹಲವಾರು ತಳಿಗಳಿದೆ. ಇದು BPU66 ಅಂತ ಇದೊಂಥರ ತಳಿ ಇದೆ. ಇನ್ನು ಆ ಕಡೆ ಬೇರೆ ಇದೆ ನೋಡಿ. ನೋಡಿ ರಾಗಿ ML322 ನೋಡಿ. ಇಲ್ಲಿ ಸಾಮೆ ಅಂತ ಇದೆ, BPUL11 ಅಂತ ನೋಡಿ. ಇಲ್ಲಿ ನವಣೆ, ನಮ್ಗೆ ನವಣೆ ಗಿಡ ಹೇಗಿರುತ್ತೆ ಅಂತಾನೆ ಗೊತ್ತಿಲ್ಲ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಇದೆ. ಇದು ಊದಲು ಅಂತ ಧಾನ್ಯ ಇದು ನೋಡಿ. ಇಲ್ಲಿ ನೋಡಿ ಕೊರಲೆ ಅಂತ ನೋಡಿ. ಇದು ಬರಗು ಅಂತ ನೋಡಿ ಸ್ನೇಹಿತರೆ. ನನ್ನ ಹಿಂದೆ ಇಲ್ಲಿ ಮಡಕೆ ಕೂಡ ಇದೆ. ಮಡಕೆಲೆ ವೆರೈಟಿ ಆಗಿರೋಂಥ ಮಡಕೆಗಳಿದೆ. ಶೋಕೇಶಲ್ಲಿ ಇಡಕ್ಕೆ ಮಣ್ಣಲ್ಲಿ ಮಾಡಿರೋಂಥ ಆನೆಗಳಿದೆ. ಹಾಗೆ ಇಲ್ಲಿ ನೋಡಿ ಮಡಕೆಗಳು.
ಇನ್ನು ನೋಡಿ ಸ್ನೇಹಿತರೆ, ಇಲ್ಲಿ ಸಾಕಷ್ಟು ಗಿಡಗಳಿದೆ, ಸಾಕಷ್ಟು ತಳಿಗಳಿದೆ. ಯಾವ ತರ ತಳಿ ಇದೆ ಮತ್ತೆ ಯಾವ ತರ ಬೆಳಿಬೋದು ಅದ್ರ ಬಗ್ಗೆ ಮಾಹಿತಿ ಎಲ್ಲ ಇಲ್ಲಿ ಕೊಡ್ತಾರೆ. ಈ ಕೃಷಿ ಮೇಳದಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಇಲ್ಲಿ ಮಾಹಿತಿನ ನಿಮ್ಗೆ ಕೊಡ್ತಾರೆ. ನೋಡಿ ನಾಳೆಗೆಲ್ಲ ರೆಡಿ ಮಾಡ್ಕೊಂತ ಇದಾರೆ ಎಲ್ಲ. ಇಲ್ಲಿ ನಂದೆ ನೋಡಿ, ಇಲ್ಲಿ ಯಾವ ತರ ಅಲಂಕಾರಿಕ ಗಿಡಗಳಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಅದ್ಭುತವಾಗಿದೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಬೇರೆ ಬೇರೆ ಇದರಲ್ಲೇ ನೋಡಿ ಕಲರ್ ಚೇಂಜಸ್ ಇರುತ್ತೆ. ಒಂದು ವೈಟ್ ಇದ್ರೆ ಒಂದು ರೆಡ್, ಪಿಂಕ್, ಯೆಲ್ಲೋ ಆ ತರ ಇದೆ. ನೋಡಿ ಈ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ. ಈ ಅಲಂಕಾರಿತ ಗಿಡಗಳಿಗೆ ನೋಡ್ಬೋದು, ಒಂದು ಸೂರ್ಯನ ಬೆಳಕು ಕಮ್ಮಿ ಆದ್ರೆ ನಿಮ್ಗೆ ಇಲ್ಲಿ ನ್ಯಾಚುರಲ್ ಆಗಿ ಬೆಳಕು ಬರಲ್ಲ ಅಂತ ಇಲ್ಲಿ LED ಬಲ್ಬ್ಗಳ ಹಾಕ್ಬಿಟ್ಟು ಬೆಳಕನ್ನ ಕೊಡ್ತಾ ಇದ್ದಾರೆ. ನೋಡಿ ಈ ಗಿಡ ಎಲ್ಲ ಎಷ್ಟು ಚೆನ್ನಾಗಿದೆ. ಸ್ನೇಹಿತರಲ್ಲಿ ನನ್ನ ಹಿಂದೆ ಕಾಣಿಸ್ತಿರೋದು ತರಕಾರಿಗಳು. ಇಲ್ಲಿ ವೆರೈಟಿ ತರಕಾರಿಗಳಿದೆ ನೋಡಿ. ಸರ್, ಇದು ವೆರೈಟೀಸ್ ಬಂದು ನೋನ್ ನ್ಯೂ ಸೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಇವೆಲ್ಲ ತೈವಾನ್ ವೆರೈಟೀಸ್. ಆಕ್ಚುಲಿ ಈಗ ಏನ್ ನೋಡ್ತಿದ್ದೀರಾ ರೈಟ್ ಸೈಡ್, ಇದು ಮಧುಮತಿ ಅಂತ ವೆರೈಟಿ. ಇದು ಲೆಫ್ಟ್ ಸೈಡ್ ನೋಡ್ತಿರೋದು ನೆಟೆಡ್ ಇರೋದು ಆಲಿಯಾ ಅಂತ ವೆರೈಟಿ. ಎರಡು ವೆರೈಟೀಸ್. ಸರ್, ನಿಮ್ಗೆ ಇದ್ರಲ್ಲಿ ಡಿಫ್ರೆನ್ಸ್ ಏನು ಅಂದ್ರೆ, ಇದು ವೈಟ್ ಫ್ಲೆಶ್, ಇನ್ಸೈಡ್ ವೈಟ್ ಫ್ಲೆಶ್ ಬರುತ್ತೆ. ಈಗ ನೀವೊಂದು ನಾರ್ಮಲ್ ಮಸ್ಮಿಲನ್ ತಿಂದ್ರೆ ಅದಕ್ಕೆ 12 ಇರುತ್ತೆ TSS. ನಿಮಗೆ ಅದಕ್ಕಿಂತ ಇದು 17 ಇರುತ್ತೆ. ಇದು TSS ಅಂದ್ರೆ ನಾವು ಸ್ವೀಟ್ನೆಸ್ ಚೆಕ್ ಮಾಡ್ತೀವಿ ಮಿಷಿನ್ ಅಲ್ಲಿ, ಅಷ್ಟು ಟೇಸ್ಟ್ ಇರುತ್ತೆ ಇದು. ಆಮೇಲೆ ವಿತೌಟ್ ಶುಗರ್, ಡೈರೆಕ್ಟ್ ಈಟಿಂಗ್ ಪರ್ಪಸ್. ಈ ಫ್ರೂಟ್ ಯಾವ್ದು ಜ್ಯೂಸ್ ಅಲ್ಲ, ಡೈರೆಕ್ಟ್ ನೀವು ಆಪಲ್ ಎಲ್ಲ ಯಾವ ತರ ಕಟ್ ಮಾಡಿ ಫ್ರೂಟ್ ನ ತಿಂತೀರಾ ಅದೇ ತರ ಇದು ಟೇಬಲ್ ಫ್ರೂಟ್ ತರ ತಿನ್ನೋದು. ಇದು ಆರೆಂಜ್ ಫ್ಲೆಶ್ ಇರುತ್ತೆ, ಆಲಿಯಾ ವೆರೈಟಿ ಎಲ್ಲ ಅದೇನಾ ಸರ್? ಆರೆಂಜ್ ಫ್ಲೆಶ್ ಇರುತ್ತೆ. ಇದು ಅಷ್ಟೇ ತುಂಬಾ ಟೇಸ್ಟ್ ಇರುತ್ತೆ ಸರ್. ಇದು ಕ್ರಂಚಿ ಇರುತ್ತೆ, ಕ್ರಿಸ್ಪಿ ಮತ್ತೆ ಕ್ರಂಚಿ ಬರುತ್ತೆ ನಿಮ್ಗೆ. ಇದೆಲ್ಲ ಒಳ್ಳೆ ಪ್ರೈಸ್ ಹೋಗ್ತಿದೆ ಸರ್ ಮಾಡಿದ್ರೆ. 70 to 80 rupees. ಇದು ರೈತರಿಗೆಲ್ಲ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವೇನಂದ್ರೆ ನಾರ್ಮಲ್ ವೆರೈಟಿಗಿನ್ನ 70 to 80 rupees per kg ಹೋಗ್ತಿದೆ. ಒಂದ್ ಪ್ಲಾಂಟ್ ಒಂದೇ ಫ್ರೂಟ್. ತಳಿ ಬೇಕಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್? ಸರ್, ನಮ್ ನಂಬರ್ ಇರುತ್ತೆ, ಹೇಳಿ ಸರ್. 7090547234. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಬೇಕಾದ್ರೆ ರೈತ ಗ್ರೋ ಮಾಡಿಸೋದ್ರಿಂದ ಇದು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನಾವೇ ಗೈಡ್ ಮಾಡ್ತೀವಿ ಕಂಪ್ನಿ. ನೋಡಿ ಸ್ನೇಹಿತರೆ, ಇಲ್ಲಿ ಯಾವ ತರ ಇದೆ ಅಂತ ಡ್ರೋನು. ಹಲವಾರು ರೀತಿಯ ಡ್ರೋನ್ಗಳಿದೆ ಇಲ್ಲಿ. ಕೃಷಿಗೆ ಸಂಬಂಧಿಸಿದ ಉಪಕರಣಗಳು ನೋಡಿ ಯಾವ ತರ ಇದೆ. ಇಲ್ಲಿ ನನ್ನ ಹಿಂದೆ ಇರೋದೇ ಔಷಧಿ ಗಿಡಗಳು. ಇದು ಗಿಡಮೂಲಿಕೆ ಮತ್ತೆ ಔಷಧಿಗಳಲ್ಲಿ ಉಪಯೋಗಿಸ್ತಾರೆ. ಇಲ್ಲಿ ಯಾವ್ಯಾವ ರೀತಿ ಗಿಡಗಳಿದೆ, ಯಾವ್ಯಾವ ರೀತಿ ಸಸ್ಯಗಳಿದೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ನೋಡಿ ಸ್ನೇಹಿತರೆ. ಇಲ್ಲಿ ಹಲವಾರು ಗಿಡಗಳಿದೆ, ಚಿಕ್ಕ ಚಿಕ್ಕದು. ರೋಸ್ ಮೇರಿ, ಪನ್ನೀರ್ ಸೊಪ್ಪು ನೋಡಿ ಯಾವ ತರ ಇದೆ. ಸೇಜ್ ಅಂತ ಗಿಡ ನೋಡಿ. ಜಪಾನೀಸ್ ಪುದೀನ ಅಂತ ನೋಡಿ. ಈ ಒಂದು ಮರ ಕಾಣಿಸ್ತಿದೆಯಲ್ಲ, ಇದು ಬೆಟ್ಟದ ನಲ್ಲಿಕಾಯಿ ಮರ. ಯಾವ ರೀತಿ ಇದೆ ಅಂತ ನೋಡಿ ನಲ್ಲಿಕಾಯಿ ಮರ. ಇಲ್ಲಿ ನೀವಿನ್ನು ನೋಡ್ತಿರೋದು ದಾಲ್ಚಿನ್ನಿ ಚಕ್ಕೆ ಅಂತ. ಇದು ಬಂದು ನೀವು ಹಲವಾರು ಸಾಂಬಾರ್ ಪದಾರ್ಥ ಮತ್ತೆ ಪಲಾವ್ ಗಿಲಾವ್ ಮಾಡಕ್ಕೆಲ್ಲ ಹಾಕ್ತಾರಲ್ಲ, ಆ ಇದ್ರಲ್ಲಿ ಯೂಸ್ ಮಾಡ್ತಾರೆ ಈ ಗಿಡನ. ಮಸಾಲೆ ಐಟಮ್ಸ್ ಅಲ್ಲಿ ಯೂಸ್ ಮಾಡೋಂತ ಗಿಡ ಇದು ನೋಡಿ. ನೋಡಿ ಇಲ್ಲಿ ನೀವು ನೋಡ್ತಿರೋದೇ ತುಳಸಿ ಗಿಡಗಳು. ಇಲ್ಲಿ ಹಲವಾರು ರೀತಿಯ ತುಳಸಿ ಗಿಡಗಳಿದೆ. ಬನ್ನಿ ಒಂದೊಂದಾಗಿ ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿ ನೋಡಿ ವಿಷ್ಣು ತುಳಸಿ ಅಂತ ನೋಡಿ. ಇಲ್ಲಿ ಕಾಣಿಸ್ತಿರೋದೇ ವಿಷ್ಣು ತುಳಸಿ. ಇಲ್ಲಿ ನೀವು ನೋಡ್ತಾ ಇರೋದೇ ಕೃಷ್ಣ ತುಳಸಿ.
ವಿಷ್ಣು ತುಳಸಿ ನೋಡಿ ನೋಡಿ, ಇಲ್ಲಿ ಕಾಣಿಸ್ತಿರೋದೆ ಲವಂಗ ತುಳಸಿ ಗಿಡ ನೋಡಿ. ಅಲ್ಲಿ ಕೊನೆಯದಾಗ ಕಾಣಿಸ್ತಿದೆಯಲ್ಲ ಅದು ಅಲ್ಲ, ಕರ್ಪೂರ ತುಳಸಿ ನೋಡಿ. ಇಲ್ಲಿ ಕಾಣಿಸ್ತಿರೋದೇ ಇದು ಲಕ್ಕಿ ಗಿಡ ಅಂತ, ಇಂಡಿಯನ್ ಪ್ರೈವೇಟ್ ಅಂತಿದೆ. ಸರ್ವ ಸಾಂಬಾರ್ ಅಂತ ಗಿಡ ನೋಡಿ. ಹಾಗೆ ನೋಡಿ ಇಲ್ಲಿ ಬಂದ್ರೆ ಹಲವಾರು ರೀತಿಯ ಔಷಧಿ ಸಸ್ಯಗಳನ್ನ ನೋಡ್ಬೋದು ನಾವಿಲ್ಲಿ. ಬಂದ್ರೆ ಇಲ್ಲಿ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ನನ್ನ ಹಿಂದೆ ಕಾಣಿಸ್ತಿರೋದೆ ಮಧುವನ ಅಂದ್ರೆ ಜೇನುಗಳದು. ಈ ಜೇನುಗಳ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾರೆ, ಬನ್ನಿ ನೋಡೋಣ ಯಾವ ತರ ಇದೆ. ನೋಡಿ ಇಲ್ಲಿ ಜೇನು ಕೃಷಿಯ ಬಗ್ಗೆ ಮಾಹಿತಿಗಳಿದೆ, ನೋಡ್ತಾ ಇರ್ಬೋದು. ಆ ಒಂದು ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಅಲ್ಲಿ ಜೇನುಗಳೆಲ್ಲ ಯಾವ ತರ ಇದೆ ಅಂತ ನೋಡಿ. ಇದ್ರೊಳಗಡೆ ಜೇನುಗಳಿದೆ ನೋಡಿ. ಇದೇ ತರ ಬೇರೆ ಬೇರೆ ಪ್ರಭೇದಗಳಿದೆ ಇಲ್ಲಿ. ನೋಡಿ ಜೇನುಹುಳಕ್ಕೆ ಯಾವ ತರ ಗಿಡಗಳು ಬೇಕು ಅದು ಕೂಡ ಇದೆ ನೋಡಿ. ಕೇಶವರ್ಧಿನಿ ಗಿಡ ನೋಡಿ. ಇಲ್ಲಿ ಕಾಣಿಸ್ತಿರೋದು ಯುರೋಪಿಯನ್ ಜೇನು. ನೋಡಿ ಇಲ್ಲಿ ನೋಡ್ತಾ ಇರೋದು ತುಡುವೆ ಜೇನು ಅಂತ ನೋಡಿ ಯಾವ ರೀತಿ ಇದೆ. ಆ ಕಡೆ ಕೋಲ್ ಜೇನು ಅಂತ ಇದೆ. ಎಲೆ ಕತ್ತರಿಸುವ ದುಂಬಿ. ಸದ್ಯಕ್ಕೆ ನಾನು ವಿಡಿಯೋನ ಮುಂದುವರಿಸ್ತಾ ಹೋಗ್ತೀನಿ. ಇನ್ನು ಇಲ್ಲಿ ಕೃಷಿ ಮೇಳಕ್ಕೆ ಬರುವಂತ ರೈತರಿಗೆ ಹಲವಾರು ಗಿಡಗಳನ್ನ ಇಟ್ಟಿದ್ದಾರೆ ಸೇಲ್ ಮಾಡೋದಕ್ಕೆ ನೋಡಿ. ಇಲ್ಲಿ ಹಳಸಿನ ಗಿಡ ಆಗಿರ್ಬೋದು ನೋಡಿ, ವೈಟ್ ಲಾಂಗೂನು ಯಾವ ತರ ಗಿಡ ಇದೆ ಅಂತ. ನೋಡಿ ಹಲವಾರು ರೀತಿಯ ಗಿಡಗಳಿದೆ. ಆಲಿವ್ ಗಿಡ. ಎಲ್ರಿಗೂ ನಮಸ್ಕಾರ. ಇದು ಬೆಂಗಳೂರು ನರ್ಸರಿ ದೇವನಹಳ್ಳಿ ಬ್ರಾಂಚ್. ಇದು ನಮ್ದು ದೇವನಹಳ್ಳಿಯಲ್ಲೇ ಇರೋದು. ನಮ್ಮ ಹತ್ರ 200 ರಿಂದ 250 ವೆರೈಟಿದು ಫ್ರೂಟ್ ಪ್ಲಾಂಟ್ ಸಿಗುತ್ತೆ. ನಮ್ಮ ಹತ್ರ ಕಾಶ್ಮೀರ್ ಐಟಮ್ದು ಎಲ್ಲ ಸಿಗುತ್ತೆ. ಮತ್ತೆ ನಿಮಗೆ ಇಂಪೋರ್ಟೆಡ್ ವೆರೈಟೀಸ್ ಇದೆಯಲ್ಲ, ಇಂಪೋರ್ಟೆಡ್ ವೆರೈಟೀಸ್ ಎಲ್ಲ ಸಿಗುತ್ತೆ. 200 ರಿಂದ 250 ವೆರೈಟಿ ಸಿಗುತ್ತೆ. ಮೇನ್ ನಮ್ಮ ಹತ್ರ ಆಪಲ್ ಪ್ಲಾಂಟು, ಪೀಚು, ಪ್ಲಮ್, ವಾಲ್ನಟ್, ಆಲ್ಮಂಡು, ನಿಮ್ಗೆ ಎಲ್ಲ ಪಿಸ್ತಾ ಗಿಡ, ಎಲ್ಲ ಗಿಡ ನಮ್ಮ ಹತ್ರ ಕಾಶ್ಮೀರದ ಸಿಗುತ್ತೆ. ಈ ಸರಿ ನಾನು 20,000 ಗಿಡ ಹೆಚ್ಚು ಕಡಿಮೆ ನಾನು ಆಪಲ್ ಪ್ಲಾಂಟ್ಸ್ ಕೊಟ್ಟಿದ್ದೀನಿ. ಕಾಶ್ಮೀರಿಂದ ಒಬ್ಬರಿಗೆ ಕರೆದು ಅಲ್ಲಿಂದ ರೈತರಿಗೆ ಕರೆಬಿಟ್ಟು 4 ತೋಟಗಳಲ್ಲಿ ನಾನು ಇದನ್ನು ಮಾಡಿಸಿದ್ದೀನಿ. ಏನಂದ್ರೆ ಪ್ರೂನಿಂಗ್ ಮಾಡಿಸೋದು ಹೆಂಗೆ, ಇದ್ರ ಬಗ್ಗೆ ಹೆಂಗೆ ಬೆಳೆ ತಗೋಬೇಕು, ಏನು ವಸ್ತು ಬೇಕು, ಇದ್ರ ಬಗ್ಗೆ ಇದನ್ನು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಇದು ಇವತ್ತಿಂದ ನಾಳೆಯಿಂದ ಕೃಷಿ ಮೇಳ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾವು ಕೃಷಿ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಇದು ಮಾಡಿದ್ದೀವಿ. ಯಾರಿಗಾನ ಬೇಕಾದ್ರೆ ಬಂದು ಇಲ್ಲಿ ಗಿಡ ಬೇಕಾದ್ರೆ ಇಲ್ಲಿ ಸೇಲ್ಸ್ ಇರ್ತದೆ, ಮತ್ತೆ ಇಲ್ಲೂ ಮಾಡ್ಬೋದು. ಇಲ್ಲ ಅಂದ್ರೆ ನಮ್ಮ ನರ್ಸರಿಗೆ ಬರ್ಬೋದು. ತುಂಬಾ ವೆರೈಟೀಸ್ ನಮ್ಮ ಹತ್ರ ಎಕ್ಸಾಟಿಕ್ ಫ್ರೂಟ್ ಇರ್ತದೆ. ಮ್ಯಾಂಗೋ ಅಲ್ಲಿ ಇಂಪೋರ್ಟೆಡ್ ವೆರೈಟೀಸ್ ನಮ್ಮ ಹತ್ರ 10 ರಿಂದ 12 ವೆರೈಟಿ ಇಂಪೋರ್ಟೆಡ್ ಸಿಗುತ್ತೆ. ಮಿಯಾಜಾಕಿ ಇಲ್ಲ 500 ರಿಂದ 15,000 ರೂಪಾಯಿ ತನಕ ಅದು ನಮ್ಮ ಹತ್ರ ಪ್ಲಾಂಟ್ ಇದೆ. ಮಿಯಾಜಾಕಿ ಅದೇ ನಿಮ್ ಜಪಾನ್ದು ಗೊತ್ತಲ್ಲ, ಅದು ಈಗ ಹೊಸದು ಇನ್ನೊಂದು ರೆಡ್ ಗೋವಾ ಬಂದಿದೆ, ಅದಕ್ಕೆ ಬ್ಲಾಂಕ್ ಗೋವಾ ಅಂತ ಹೇಳಿ ಕರೀತಾರೆ. ಅದು ಇಲ್ಲಿ ಕರೀತಾ ಇರೋದು. ಬಟ್ ಸೀಡ್ಲೆಸ್, ಆಚೆ ಕಡೆ ರೆಡ್, ಒಳಗಡೆ ರೆಡ್ ಬರ್ತದೆ. ಇದ್ರ ಹೆಸರು ಡೇಂಗ್ ಅಥವಾ ಗೋವಾ ಅಂತ, ಥೈಲ್ಯಾಂಡ್ ವೆರೈಟಿ ಇದು. ಇಲ್ಲಿ ಬ್ಲಾಕ್ ಗೋವಾ ಅಂತ ಹೇಳಿ ಕರೀತಾರೆ. ಈ ವೆರೈಟೀಸ್ ನಮ್ಮ ಹತ್ರ ಅವೈಲೇಬಲ್ ಹೊಸ ವೆರೈಟೀಸ್ ಅಲ್ಲಿ ಇದೆ. ಮತ್ತೆ ಲಾಂಗನ್ ನಲ್ಲಿ ಕಮರ್ಷಿಯಲ್ ವೆರೈಟಿ ಬಂದು ನ್ಯೂ ಕ್ರಿಸ್ಟಲ್ ವೆರೈಟಿ. ಇದು ಯಾರನ್ನ ಬೇಕಾದ್ರೆ ಹಾಕ್ಬೋದು. ನಾನು ರಾಮನಗರ್ಗೆ 100 ಪ್ಲಾಂಟ್ಸ್ ಕೊಟ್ಟಿದ್ದೀನಿ. ಇದು ಕಮರ್ಷಿಯಲ್ ವೆರೈಟಿ. ಬೇರೆ ಯೂಟ್ಯೂಬ್ ಅಲ್ಲಿ ಇಲ್ಲ ಎಲ್ಲ ಚೆಕ್ಅಪ್ ಮಾಡಿ. ಥೈಲ್ಯಾಂಡ್ ಅಲ್ಲಿ ಇದು ಒಂದು ಕಮರ್ಷಿಯಲ್ ಆಗಿ ಬೆಳೀತಾ ಇದ್ದಾರೆ. ಹೆವಿ ಗೊಂಚಲು ಬರ್ತದೆ. ಇದು ನಾನು ಬಹಳಷ್ಟು ಜನರಿಗೆ ಕೊಡ್ತಾ ಇದ್ದೀನಿ. ಈ ತರ ಲಾಂಗನ್ ಅಲ್ಲಿ ನಮ್ಮ ಹತ್ರ 7-8 ವೆರೈಟಿ ಇದೆ. ಮತ್ತೆ ಮೋಸಂಬಿ ಮಾಲ್ಟಾ, ಸ್ವೀಟ್ ಮಾಲ್ಟಾ, ಆಲ್ಪೆ ಮಾಲ್ಟಾ, ಇದು ರಾಂಬುಟಾನ್ ಅಲ್ಲಿ ನೋಡಿ ಬೇಕಾದಷ್ಟು ವೆರೈಟಿ ಇದೆ ನಮ್ಮ ಹತ್ರ. ಹೋಮ್ ಗ್ರೋನ್ ಅವ್ರದ್ದು ಎಲ್ಲ ಪ್ಲಾಂಟು ನಮ್ಮ ಹತ್ರ ಸಿಗುತ್ತೆ. ಕಾಂಜೇರಿಪಳ್ಳಿಯಲ್ಲಿ ಹೋಮ್ ಗ್ರೋನ್ ನರ್ಸರಿ ಇದೆ, ಅದ್ರದ್ದು ಎಲ್ಲ ಪ್ಲಾಂಟು ಸಿಗುತ್ತೆ. ಯಾರಿಗಾನ ಬೇಕಾದವರು ಬಂದು 4 ದಿವಸ ನಾವು ಇಲ್ಲಿರ್ತೀವಿ, ಇಲ್ಲಿ ಬಂದು ಇದು ಮಾಡ್ಬೋದು. ನರ್ಸರಿ ಬಂದು ದೇವನಹಳ್ಳಿಯಲ್ಲಿ, ಬೆಂಗಳೂರು ನರ್ಸರಿ ದೇವನಹಳ್ಳಿ ಹಾಕಿದ್ರೆ ನಿಮ್ಗೆ ನಮ್ಮ ನರ್ಸರಿ ಬರ್ತದೆ. ನನ್ನ ನಂಬರ್ ಬಂದು 9844174173. ಯಾರಿಗಾನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಲೊಕೇಶನ್ ಬರ್ತದೆ, ಆರಾಮಾಗಿ ಲೊಕೇಶನ್ ತಗೊಂಡು ಬರ್ಬೋದು. ಎಲ್ಲರಿಗೂ ನಮಸ್ಕಾರ.
ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ನಿಮ್ಗೆ. ಈ ಕೃಷಿ ಮೇಳ ಬಂದು ನಿಮ್ಗೆ ನಾಳೆ ಅಂದ್ರೆ ಗುರುವಾರ 13ನೇ ತಾರೀಕಿಂದ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ 4 ದಿನಗಳು ಈ ಕೃಷಿ ಮೇಳ GKVK ಬೆಂಗಳೂರಿನ ಆವರಣದಲ್ಲಿ ನಡೆಯುತ್ತೆ. ಬನ್ನಿ, ಇಲ್ಲೊಂದು ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.